ಆಕೆ ಸುರಸುಂದರಾಂಗಿ, ಆದರೆ ಗಂಡ ಮಾತ್ರ ಶುದ್ಧ ಕೋಡಂಗಿ. ಅಪ್ಸರಿ ಅಂತ ಹೆಂಡತಿ ಇದ್ರೂ ಬೇರೆ ಮಹಿಳೆಯರ ಬಗ್ಗೆ ವ್ಯಾಮೋಹವಿತ್ತು. ಸಾಫ್ಟ್ವೇರ್ ಉದ್ಯೋಗಿ ಹೆಂಡತಿನೇ ಈತನಿಗೂ HR ಕೆಲಸ ಸಿಗೋ ಹಾಗೆ ಮಾಡಿದ್ಲು. ಆದರೆ ಈತನ ವಿಕೃತ ಮನಸ್ಥಿತಿಗೆ ನೊಂದ ಪತ್ನಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಪತ್ನಿ ಸುರಸುಂದರಾಂಗಿ, ಆದ್ರೆ ಆತ ಎಲ್ಲೆಂದರಲ್ಲಿ ಬೇಚ್ತಿದ್ದ ಲುಂಗಿ. ಬೆಂಗಳೂರಲ್ಲಿ ಮತ್ತೊಂದು ಮಂಜನ ಕತೆ, ಆದ್ರೆ ನೆಕ್ಸ್ಟ್ ಲೆವೆಲ್. ಬೆತ್ತಲೆ ಓಡಾಟ, ವಿಡಿಯೋ ತೋರಿಸಿ ಟಾರ್ಚರ್. ಕಾಮಿಷ್ಟ ಗಂಡನ ಕಾಟ ತಾಳದೆ ಠಾಣೆ ಮೆಟ್ಟಿಲೇರಿದ ಹೆಂಡತಿ. ತೀರಾ ಹತ್ತವಾಗಿ ನಮ್ಮಮ್ಮ ಇರ್ತಾರೆ ಮನೆ, ನಮ್ಮಮ್ಮ ಅಂತಲೂ ನೋಡಲ್ಲ, ಇಲ್ದಂಗೆ ಓಡಾಡೋದು. ಮತ್ತು ಆ ಫೋಟೋಸ್ ಇದೆ, ನಾನು ಸುಳ್ಳು ಹೇಳ್ತಿಲ್ಲ, ಪ್ರತಿಯೊಂದು ಫೋಟೋಸ್ ಇದೆ, ನಾನು ತೆಗೆದು ತೋರಿಸ್ತೀನಿ. ಅವ್ನು ಹೆಂಗೆ ನನ್ನ ಮರ್ಯಾದೆ ತೆಗ್ದವನೋ ನಾನು ತೆಗಿಯಲ್ಲ, ಬಟ್ ಎಲ್ಲರ ಮುಂದೆ ತೋರಿಸ್ತೀನೋ. ನಾವೆಲ್ಲ ನ್ಯೂಡ್ ಪಿಕ್ಚರ್ ಮನೆ ಹತ್ರ ಇರೋದೆಲ್ಲ ಇದೆ, ನಾನು ತೋರಿಸ್ತೀನಿ ಸರ್. ಅವನ್ನೆಲ್ಲ ಅಂದರೆ ಅವನಿಗೆ ಎಲ್ಲೆಲ್ಲಿ ನೋಡಿತಾನೋ ಗೊತ್ತಿಲ್ಲ, ಎಲ್ಲೆಲ್ಲ ಅನುಭವಿಸ್ತಾನೋ ಗೊತ್ತಿಲ್ಲ, ಅದನ್ನೆಲ್ಲ ತಗೊಬಂದು ನನ್ನ ಮೇಲೆ ಹೇಳ್ತಾನೆ, ನೀನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ನನ್ನ ಜೊತೆ ನೀ ಮಾಡಲಿಲ್ಲ ಅಂತಂದರೆ ಸರಿಗಿರಲ್ಲ, ನಾನು ಬೇಕಿದ್ರೆ ಬೇರೆಯವ್ರನ್ನ ಹಿಡ್ಕೊತೀನಿ. ಇಲ್ಲ ಆಗು, ಪರವಾಗಿಲ್ಲ, ನಾನೇನು ಯಾವತ್ತೂ ಹಿಡ್ಕೊಂಡಿಲ್ಲ, ನೀನು ಹೋಗಿ ಮದುವೆ ಆಗಬೇಡ ಅಂತ ಹೇಳಿ. ನನ್ನ ಗಂಡ ವಿಚಿತ್ರ ವರ್ತನೆ ಮಾಡ್ತಾನೆ, ಮನೆಯಲ್ಲಿ ತಂದೆ ತಾಯಿ ಮುಂದೆಯೇ ಬೆತ್ತಲೆ ಓಡಾಡ್ತಾನೆ, ವಿಡಿಯೋ ತೋರಿಸಿ ಅದೇ ತರ ಲೈಂಗಿಕ ಕ್ರಿಯೆ ಮಾಡುವಂತ ಒತ್ತಾಯ ಮಾಡ್ತಾನೆ ಅಂತ ಈ ಮಹಿಳೆ ಸಾಲು ಆರೋಪ ಮಾಡಿದ್ದಾರೆ. ಅಲ್ಲದೆ ಸೈಕೋ ಗಂಡನ ಫೋಟೋ ವಿಡಿಯೋಗಳ ಸಾಕ್ಷಿ ಸಮೇತ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಶಾಂತಿನಗರದ ನಿವಾಸದಲ್ಲಿ ವಾಸ ಮಾಡ್ತಿದ್ದ ಸಂತ್ರಸ್ತೆ ಪೊಲೀಸರಿಗೆ ದೂರು ನೀಡಿ ಗಂಡನ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾಳೆ. ಅಲ್ಲದೆ ಗಂಡ ಇಲ್ಲಿದ್ರೆ ಇನ್ನು ಕಾಟ ಕೊಡ್ತಾನೆ ಅಂತ ಕೋರಮಂಗಲಕ್ಕೆ ಮನೆ ಕೂಡ ಶಿಫ್ಟ್ ಮಾಡಿಕೊಂಡಿದ್ದಾಳೆ. ಪತ್ನಿಯಿಂದಲೇ ಇಂತಹ ಗಂಭೀರ ಆರೋಪಗಳನ್ನ ಎದುರಿಸುತ್ತಿರೋ ಪತಿ ಈತನೇ ನೋಡಿ. ಹೆಸರು ಮಂಜುನಾಥ್ ಅಂತ. ಎಲೆಕ್ಟ್ರಾನಿಕ್ ಸಿಟಿಯ ಖಾಸಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಮಂಜುನಾಥ್ HR ಆಗಿ ಕೆಲಸ ಮಾಡ್ತಿದ್ದ. ಈತನನ್ನ ಮಹಿಳೆಯೇ ಹೈಯರ್ ಪೊಸಿಷನ್ಗೆ ರೆಫರ್ ಮಾಡಿದ್ದಳು. ಕೆಲಸದ ವೇಳೆ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ನಂತರ ಕೋಲಾರದಲ್ಲಿ ಮದುವೆಯಾಗಿದ್ರು. ಆದರೆ ಇತ್ತೀಚೆಗೆ ಈ ಮಂಜುನಾಥ್ ವಿಚಿತ್ರ ವರ್ತನೆ ಶುರು ಮಾಡಿದ್ದಂತೆ. ನೀಲಿ ಚಿತ್ರಗಳನ್ನ ತೋರಿಸಿ ಅದೇ ತರ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸೋದು, ಮನೆಯಲ್ಲಿ ಬೆತ್ತಲಾಗಿ ಎಲ್ಲರ ಮುಂದೆ ಓಡಾಡೋದು, ಮನೆ ಮುಂದಿನ ಪ್ಯಾಸೇಜ್ನಲ್ಲಿ ಕೂಡ ಬೆತ್ತಲೆಯಾಗಿ ನಿಂತು ಪೋಸ್ ಕೊಡ್ತಿದ್ದಾನಂತೆ. ಇದರಿಂದ ಮನೆ ಮಂದಿ ಹಾಗೂ ಅಕ್ಕಪಕ್ಕದವರಿಗೂ ಮುಜುಗರವಾಗ್ತಿದೆ ಎಂದು ಪತ್ನಿ ಆರೋಪಿಸಿದ್ದಾಳೆ. ಸರ್ ಏನಂದ್ರೆ ಮಂಜುನಾಥ್ ಬಂದು ನನ್ನ 5 years ಇಂದನೂ ನಾನು ಅವನು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ವಿ HR ಆಗಿ. ನಾನೇ ಅವನಿಗೆ HR ಆಗಿ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡೋದಕ್ಕೂ ನಾನೇ ಕೂಡ ಹೆಲ್ಪ್ ಮಾಡಿದವನ್ನ. ಏನಂದವನು ತುಂಬ ಅಟ್ಯಾಚು, ಅಂದರೆ ಅವನು ಹೊರ್ಗಡೆ ಜನ ಜೊತೆ ದುಡ್ಡು ಕೊಟ್ಟು ಹೋಗಿ ಅವನಿಗಿತ್ತಂತೆ. ಅದು ನನಗೆ ಗೊತ್ತಿಲ್ಲ, ಅವ್ನು ಇದುವರೆಗೂ ಹೇಳಿಲ್ಲ. ಮದುವೆ ಆಮೇಲೆ ಎಲ್ಲ ನನಗೆ ಬೇಕೇ ಬೇಕು ಅಂದರೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಒಬ್ಬ ಗಂಡ್ಸಾಗಿ ಮದುವೆ ಆಗಿರೋಳಿಗೆ ಇಲ್ಲ, ನಾನು ಹೋಗಿ ಯಾರ ಜೊತೆ ಹೋಗಿ ಚಾಟ್ ಮಾಡ್ಕೊ, ಯಾರ ಜೊತೆ ನನ್ನ ಬಟ್ ನನಗೆ ನೀನು ಏನನ್ನ ಮಾಡ್ಕೊಳ್ಳೆ, ನನಗೆ ಅದು ಬೇಕಾಗಿಲ್ಲ ಅಂತ ಹೇಳ ಗಂಡಸು ಇವತ್ತು ಎಲ್ಲೋದ ಈ ವಿಚಾರಗಳೆಲ್ಲೋ ಹೇಳೇ ಇಲ್ಲ ಅವನು, ನಾನು ಈ ಥರ ಮಾಡಿದೆ ಅಂತ. ಸಂತ್ರಸ್ತೆ ಮಹಿಳೆಗೆ ಇದು 3ನೇ ಮದುವೆ. 2ನೇ ಗಂಡನ ಜೊತೆ ಇದ್ದಾಗಲೇ ಮಂಜುನಾಥ್ ಒತ್ತಾಯದಂತೆ ನಾನು ಡಿವೋರ್ಸ್ ಕೊಟ್ಟೆ, ಆದ್ರೀಗ ನನಗೆ ಚಿತ್ರಹಿಂಸೆಯಾಗಿದೆ, ಬೇರೆಯವರ ಜೊತೆ ಮಜಾ ಮಾಡುವಂತ ನಾಚಿಕೆ ಬಿಟ್ಟು ಹೇಳ್ತಾನೆ ಅಂತೆಲ್ಲ ಆರೋಪಗಳ ಸುರಿಮಳೆಗೈದಿದ್ದಾಳೆ. ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.